ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ಸೋಮವಾರ ಅಲ್ವಾ? ಇವತ್ತು ಸೋಮವಾರ ರಾತ್ರಿ ನೀವು ಮಲಗುವ ಮುನ್ನ 12 ಗಂಟೆ ಒಳಗಡೆ ಈ ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ನೋಡಿ, ನಾನು ನಿಮ್ಗೆ ಇಲ್ಲಿ 2 ರೂಪಾಯಿ ಕಾಯಿನ್ನ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ 2 ರೂಪಾಯಿ ಕಾಯಿನ್ದನೂ ಸಹ ಮಾಡ್ಕೋಬೋದು, 1 ರೂಪಾಯಿ ಕಾಯಿನ್ದನೂ ಸಹ ನೀವು ಮಾಡ್ಕೊಳ್ಬೋದು. ಈ ಪರಿಹಾರನ ನೀವು ಇವತ್ತು ಸೋಮವಾರ ಶಿವನ ವಾರವಾದ ದಿನದಂದು ಯಾರೆಲ್ಲ 1 ರೂಪಾಯಿ ನಾಣ್ಯದಿಂದ ಇಲ್ಲ 2 ರೂಪಾಯಿ ನಾಣ್ಯದಿಂದ ಈ ಚಿಕ್ಕ ಪರಿಹಾರನ ಮಾಡ್ತಾರೋ ಅವರಿಗೆ ಹಣ ಅಯಸ್ಕಾಂತದ ರೀತಿಯಲ್ಲಿ ಬರುತ್ತಲೇ ಇರುತ್ತೆ. ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ದರೆ, ಕಷ್ಟಗಳಿಂದ ನೊಂದು ಬೆಂದಿದ್ರೆ ಈ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಬಹುದು. ಕಷ್ಟ ಅಂದರೆ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲಿ ಆಗುವ ಸಮಸ್ಯೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಕ್ಕಪಕ್ಕದವರ ನಡುವೆ ಆಗುವಂತಹ ಸಮಸ್ಯೆಗಳಾಗಿರಬಹುದು, ಕುಟುಂಬದಲ್ಲಿ ಇರುವ ಸಮಸ್ಯೆಗಳಾಗಿರ್ಬೋದು, ಮಕ್ಕಳು ಮಾತು ಕೇಳ್ತಾ ಇಲ್ಲ, ಇನ್ನೂ ನಾನಾ ರೀತಿಯ ಸಮಸ್ಯೆಗಳನ್ನ ನೀವು ಏನಾದರೂ ಪ್ರತಿನಿತ್ಯ ಜೀವನದಲ್ಲಿ ಅನುಭವಿಸ್ತಾನೇ ಇರ್ತೀವಿ ಅಲ್ವಾ? ಇಂತಹ ಸಮಸ್ಯೆಗಳನ್ನು ಹೇಗೆ ದೂರ ಮಾಡ್ಕೊಳ್ಳೋದು, ಇಂತಹ ಸಮಸ್ಯೆಗಳಿಂದ ನಾವು ಯಾವಾಗ ಹೊರಗೆ ಬರೋದು, ಈ ಸಮಸ್ಯೆಗಳಿಗೆ ಪರಿಹಾರ ಇಲ್ವಾ ಅಂತ ಹೇಳಿ ನೀವು ಗೊಂದಲದಲ್ಲೂ ಇರ್ತೀವಿ, ಜೊತೆಗೆ ಯೋಚನೆ ಸಹ ಮಾಡ್ತಾ ಇರ್ತೀವಿ ಅಲ್ವಾ? ಅದಕ್ಕಾಗಿ ನೀವು ಈ ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ. ಇದನ್ನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ನೋಡ್ಬೋದು ಅಂತಲೇ ಹೇಳ್ಬೋದು. ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಇವತ್ತು ತಂದಿರುವಂಥ ಈ ಒಂದು ರೂಪಾಯಿ ಕಾಯಿನ್ ನಾಣ್ಯದ ಪರಿಹಾರ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಹಾಗಾಗಿ ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ಒಂದು ಚಿಕ್ಕದಾದಂಥ ರೆಮಿಡಿ ಮಾಡ್ಕೊಂಡು ಬರೋಣ. ಬನ್ನಿ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ ನಿಮಗೆ 2 ರೂಪಾಯಿ ಕಾಯಿನ್ನ ತೋರಿಸ್ತಾ ಇದ್ದೀನಿ. ನೀವು 1 ರೂಪಾಯಿಲೂ ಸಹ ಮಾಡ್ಕೋಬೋದು, 2 ರೂಪಾಯಿಂದನೂ ಸಹ ನೀವು ಈ ತಂತ್ರ ಪರಿಹಾರನ ಮಾಡ್ಕೋಬೋದು. ಜ್ಯೋತಿಷ್ಯ ಶಾಸ್ತ್ರದ ವೈದಿಕ ಶಾಸ್ತ್ರದಲ್ಲಿ ತಿಳಿಸಿರುವಂತೆ ಇದೊಂದು ಪರಿಹಾರನ ಮಾಡಿಕೊಂಡಿದ್ದೇ ಆದಲ್ಲಿ ಎಂತಹ ಸಮಸ್ಯೆಗಳು ದಿನದಿಂದ ದಿನಕ್ಕೆ ದೂರನೇ ಆಗ್ತಾ ಹೋಗುತ್ತೆ. ಜೊತೆಗೆ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು, ಅಭಿವೃದ್ಧಿಯನ್ನು ಕಾಣಬಹುದು, ಎಲ್ಲ ರೀತಿಯ ಶುಭ ಫಲಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ದಿನ ಮಾಡುವಂತಹ ಈ ಪರಿಹಾರ ಈ 1 ರೂಪಾಯಿ ಕಾಯಿನ್ದಾಗಿದೆ ಅಂತಲೇ ಹೇಳ್ಬೋದು. ನೋಡಿ, 1 ರೂಪಾಯಿ ಕಾಯಿನ್ ತೊಗೋಬೋದು, 2 ರೂಪಾಯಿ ಕಾಯಿನ್ ತೊಗೋಬೋದು. ನನಗೆ 1 ರೂಪಾಯಿ ಕಾಯಿನ್ ಸಿಕ್ಕಿಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ನಿಮಗೆ 2 ರೂಪಾಯಿ ಕಾಯಿನ್ನ ತೋರಿಸ್ತಾ ಇದ್ದೀನಿ. ಕೇವಲ ನೋಡಿ, ಈ ದಿನ ರಾತ್ರಿ ಮಲಗುವ ಮೊದಲು ಒಂದು ಚಿಕ್ಕದಾದಂತಹ ಸುಲಭವಾದಂತಹ ಪರಿಹಾರನ ನೀವು ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ನಿಮಗೆ 1 ರೂಪಾಯಿ ಅಂದರೆ 2 ರೂಪಾಯಿ ಕಾಯಿನ್ನ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಕೇವಲ 1 ರೂಪಾಯಿ ನಾಣ್ಯ ಇಲ್ಲ 2 ರೂಪಾಯಿ ನಾಣ್ಯದಿಂದ ಸುಲಭವಾಗಿ ಮಾಡ್ಕೊಳ್ಬೋದು. ಈ ಪರಿಹಾರಕ್ಕೆ ಒಂದು ಮಹತ್ವವಾದಂತಹ ಸ್ಥಾನ ಇದೆ. ವೈದಿಕ ಶಾಸ್ತ್ರದ ಪ್ರಕಾರ ಜನರು ಈ ತಂತ್ರನ ತಿಳ್ಕೊಂಡು ಮಾಡಿ ಸಾಕಷ್ಟು ಜನ ಈ ಪರಿಹಾರನ ಮಾಡಿ ಪ್ರಗತಿ ಕಂಡಿದ್ದಾರೆ. ತಲಾಂತರದಿಂದ ಬಂದಿರುವಂತಹ ಈ ಒಂದು ತಂತ್ರನ ನೀವೇನಾದರೂ ಮಾಡಿದ್ದೇ ಆದಲ್ಲಿ ಅದೃಷ್ಟವೇ ಬದಲಾಗಿ ಕೋಟ್ಯಾಧಿಪತಿ ಆಗಬಹುದು ಅಂತ ಹೇಳಿ ನಮಗೆ ಪೂರ್ವಜರು ಸಹ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪೂರ್ವಿಕರು ಸಾಕಷ್ಟು ಜನ ಈ ತಂತ್ರವನ್ನು ಮಾಡಿ ಪ್ರಯೋಜನ ಪಡೆದುಕೊಂಡು ನಂತರ ಸಿದ್ಧಿಶಾಸ್ತ್ರದಲ್ಲಿ ಈ ತಂತ್ರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ, ಈ ಒಂದು ಪರಿಹಾರ ಮಾಡ್ಕೊಳ್ಳೋಕ್ಕೆ 1 ರೂಪಾಯಿ ಕಾಯಿನ್ ಇಲ್ಲ 2 ರೂಪಾಯಿ ಕಾಯಿನ್ ನಿಮಗೆ ಬೇಕಾಗುತ್ತೆ. ಅದರ ಜೊತೆಗೆ ನೀವು ಇಲ್ಲಿ ನಾನು ಗಾಜಿನ ಒಂದು ಬಾಟಲ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಗಾಜಿನ ಬಾಟಲ್ನ ನಾನು ಏನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಇದಕ್ಕೆ ಮಾಡ್ಕೊಳ್ಳೋಕ್ಕೆ 1 ರೂಪಾಯಿ ಕಾಯಿನ್ ಜೊತೆಗೆ ಒಂದು ಗಾಜಿನ ಬಾಟಲ್ ಬೇಕಾಗುತ್ತೆ. ಇಲ್ಲ ಅಂತಂದರೆ ಒಂದು ಗಾಜಿನ ಒಂದು ಗ್ಲಾಸ್ ಬೇಕಾಗುತ್ತೆ. ಗಾಜು ಅಂತ ಅನ್ನೋದು ಕುಜಕಾರಕ ಅಲ್ವಾ? ಹಾಗಾಗಿ ನಮಗೆ ಇಲ್ಲಿ ಗಾಜಿಂದೇ ಬೇಕಾಗುತ್ತೆ. ಹಾಗಾಗಿ ನೋಡಿ, ನಾನಿಲ್ಲಿ ನಿಮಗೆ ಒಂದು ಗಾಜಿನ ಬಾಟಲ್ನ ತೆಗೆದುಕೊಂಡಿದ್ದೀನಿ. ಮತ್ತು 1 ರೂಪಾಯಿ ಕಾಯಿನ್ನ ಮತ್ತು 2 ರೂಪಾಯಿ ಕಾಯಿನ್ನ ತೆಗೆದುಕೊಳ್ಬೋದು. ನನಗೆ ನೋಡಿ, ನಾನಿಲ್ಲಿ 2 ರೂಪಾಯಿ ಕಾಯಿನ್ನ ತೆಗೆದುಕೊಂಡಿದ್ದೀನಿ. ಈ ತಂತ್ರದಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ. ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು, ಮನೆಗೆ ಧನಾಗಮನವಾಗಬೇಕು, ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಬೇಕು, ಆರೋಗ್ಯ ಸಮಸ್ಯೆ ದೂರವಾಗಬೇಕು ಅಂದರೆ ಈ ತಂತ್ರನ ಬಳಸ್ಕೊಳ್ಳಿ. ಈ ಶಕ್ತಿ ಮಹತ್ವವನ್ನು ಈ ತಂತ್ರ ತುಂಬಾ ಶಕ್ತಿಯುತವಾದಂಥ ಮಹತ್ವವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಇದು ನಿಮಗೆ ಒಂದು ಒಳ್ಳೆಯ ಉಪಯೋಗವನ್ನು ತಂದುಕೊಡುತ್ತೆ. ಎಲ್ಲರೂ ಅಂದ್ಕೊಳ್ತಾ ಇರ್ತಾರೆ, ಸಮಸ್ಯೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತೆ, ಕಡಿಮೆಯಾಗಲ್ಲ, ಯಾವುದರಲ್ಲೂ ಅಭಿವೃದ್ಧಿ ಇಲ್ಲ, ಹಣಕಾಸಿನ ಸಮಸ್ಯೆ ತುಂಬ ಆಗ್ತಾಯಿದೆ, ಮನೆಯಲ್ಲಿ ಯಾರೂ ಹೇಳಿದ ಮಾತು ಕೇಳಲ್ಲ, ಏನು ಮಾಡೋದು ಅಂತಲೇ ನಮಗೆ ಗೊತ್ತಾಗ್ತಾ ಇರಲ್ಲ ಅಲ್ವಾ?
ಅನ್ನೋರಿಗೋಸ್ಕರ ಇದು ಸಿದ್ಧಿಶಾಸ್ತ್ರದಲ್ಲಿ ಈ ಪರಿಹಾರನ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಫ್ರೆಂಡ್ಸ್, ನೀವಿಲ್ಲಿ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ. ಈ ದಿನ ಮಾಡುವಂತಹ ಈ ಕಾರ್ಯ ತುಂಬಾ ಶುಭ ಫಲವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಈ ದಿನ ನೀವು ಈ ತಂತ್ರವನ್ನು ಮಾಡೋಕ್ಕೆ ಖಂಡಿತ ಆದರೆ ಖಂಡಿತ ನೀವೇ ಆಶ್ಚರ್ಯ ಪಡ್ತೀರಾ. ಒಂದು ತಂತ್ರ ನಿಮಗೆ ಒಳ್ಳೆಯ ಯಶಸ್ಸನ್ನು ತಂದುಕೊಡುತ್ತೆ. ವೈದಿಕ ಶಾಸ್ತ್ರದ ಪ್ರಕಾರ ಇವರೇ ಇದನ್ನ ಮಾಡಬೇಕು ಅಂತ ಏನಿಲ್ಲ. ಹೆಣ್ಮಕ್ಳು ಸಹ ಮಾಡ್ಕೋಬೋದು, ಗಂಡು ಮಕ್ಕಳು ಸಹ ಮಾಡ್ಕೋಬೋದು, ಮತ್ತು ಪ್ರತಿಯೊಂದು ಮನೆಯಲ್ಲೂ ಸಹ ಇದನ್ನ ಮಾಡ್ಕೋಬೋದು. ಮನೆಯಲ್ಲಿ ಹೆಣ್ಮಕ್ಳಿಗೆ ಗಂಡ ಗೌರವ ಕೊಡದೇ ಇರುವಂಥದ್ದಾಗಿರಬಹುದು, ಇಲ್ಲ ಗಂಡ ಸ್ವಲ್ಪನೂ ಗೌರವ ಕೊಡದೇ ಇರಬಹುದು. ಪ್ರತಿದಿನ ಕಲಹಗಳು ಇದ್ದೇ ಇರುತ್ತೆ ಅಲ್ವಾ, ಇದ್ದೇ ಇರುತ್ತೆ. ಸಮಸ್ಯೆಗಳು ಕೂಡ ಅದೇ ರೀತಿಯಲ್ಲಿ ಪ್ರತಿಯೊಂದು ಮನುಷ್ಯನಲ್ಲಿಯೂ ಪ್ರತಿಯೊಂದು ಕುಟುಂಬದಲ್ಲಿಯೂ ಸಹ ಇದ್ದೇ ಇರುತ್ತೆ. ಗಂಡ ಕುಡಿತದ ಕೆಟ್ಟ ಚಟಕ್ಕೆ ದಾಸನಾಗಿದ್ದರೆ ಮನೆಗೆ ಸರಿಯಾಗಿ ಬರುತ್ತಿಲ್ಲ, ಹೇಳಿದ್ದನ್ನು ಕೇಳಲ್ಲ, ಸರಿಯಾಗಿ ನಿಮ್ಮ ಮಾತನ್ನ ಕೇಳಲ್ಲ, ನಿಮ್ಮ ಜೊತೆ ಸರಿಯಾಗಿ ನಡೆದುಕೊಳ್ಳಲ್ಲ, ಯಾವಾಗಲೂ ಮನೆಯಲ್ಲಿ ಗಲಾಟೆಗಳಾಗ್ತಾ ಇರುವಂಥದ್ದಾಗಿರ್ಬೋದು. ಈ ಪರಿಹಾರನ ಮಾಡ್ಕೊಳ್ಬಹುದು. ಅತ್ತೆ ಮಾವಂದಿರ ಕಾಟ ಆಗಿದ್ದರೆ, ನಾದಿನಿ ಮೈದನ ಕಾಟ ಆಗಿದ್ದರೆ, ಮನೆಯಲ್ಲಿ ಕಿರಿಕಿರಿಗಳು ಜಗಳಗಳು ಹೆಚ್ಚಾಗಿ ಸಮಸ್ಯೆಗಳು ತಂದೊಡ್ತಾ ಇದ್ದರೆ, ದಾಯಾದಿಗಳ ಕಲಹ ಇದ್ದರೆ, ವ್ಯವಹಾರಗಳು ಸರಿಯಾಗಿ ಇರದೇ ಇರಬಹುದು, ಆಸ್ತಿ ವಿಚಾರದಲ್ಲಿ ಗೊಂದಲಗಳಾಗಿರ್ಬೋದು, ಕೋರ್ಟು ಕಚೇರಿಗಳಲ್ಲಿ ಆಗ್ತಾ ಇರುವಂತಹ ಒಂದು ಸಮಸ್ಯೆಗಳಾಗಿರ್ಬೋದು. ಈ ಎಲ್ಲ ಸಮಸ್ಯೆಗಳನ್ನು ಈ ಒಂದು ₹1 ಕಾಯಿನ್ ₹2 ಕಾಯಿನಿಂದ ತುಂಬ ಸುಲಭವಾಗಿ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಇಲ್ಲಿ ನಿಮಗೆ ಈ ಪರಿಹಾರನ ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಒಂದು ಸಂಕಲ್ಪದ ರೀತಿಯಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ನಾನು ಇಲ್ಲಿ ನಿಮಗೆ ಗಾಜಿನ ಬಾಟಲ್ನ ತೆಗೆದುಕೊಂಡಿದ್ದೀನಿ, ಜೊತೆಗೆ ₹2 ಕಾಯಿನ್ ನಾನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋದು ಇದು ಎರಡೇ ವಸ್ತುಗಳು. ಒಂದು ₹1 ಇಲ್ಲಾಂದರೆ ₹2 ಕಾಯಿನ್, ಇಲ್ಲ ಒಂದು ಗಾಜಿನ ಬಾಟಲ್ ಅಷ್ಟೇ ಬೇಕಾಗಿರೋದು. ಫ್ರೆಂಡ್ಸ್, ನೋಡಿ, ನಾನಿಲ್ಲಿ ಒಂದು ಗಾಜಿನ ಒಂದು ಬಾಟಲ್ನಲ್ಲಿ ನಾನು ನೀರನ್ನ ತೆಗೆದುಕೊಂಡಿದ್ದೀನಿ. ನೋಡಿ, ನಾನು ಇದು ತುಂಬ ನೀರನ್ನ ತೆಗೆದುಕೊಂಡಿದ್ದೀನಿ. ಇದೇ ಪ್ರಕಾರವಾಗಿ ನೀವು ತುಂಬ ನೀರನ್ನು ತೆಗೆದುಕೊಂಡು ₹2 ಕಾಯಿನ್ ಸಹ ನೀವು ತೆಗೆದುಕೊಳ್ಬೇಕಾಗುತ್ತೆ. ಈ ಪರಿಹಾರನ ನೀವು ಒಂದು ಸಂಕಲ್ಪದ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ. ಮತ್ತು ನಿಮ್ಮ ಕೆಲಸವನ್ನೆಲ್ಲ ಮುಗಿಸಿ ನಾವು ಮಲ್ಗಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂತಹ ಸಮಯದಲ್ಲಿ, ಅದರಲ್ಲೂ ಇದು ರಾತ್ರಿಯ ಸಮಯದಲ್ಲೇ ಮಾಡ್ಕೋಬೇಕಾಗುತ್ತೆ. ನೀವು ಹಗಲೊತ್ತಲ್ಲೆಲ್ಲ ಮಾಡೋಕ್ಕೆ ಹೋಗಬಾರ್ದು, ರಾತ್ರಿಯ ಸಮಯದಲ್ಲೇ ಈ ಒಂದು ಪರಿಹಾರನ ನೀವು ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇದನ್ನು ನೀವು ರಾತ್ರಿಯ ಸಮಯದಲ್ಲೇ ನೀವು ಮಾಡ್ಕೋಬೇಕಾಗುತ್ತೆ. ರಾತ್ರಿ ಸಮಯದಲ್ಲಿ ಮಾಡುವಂತಹ ಪರಿಹಾರಗಳು ಸಾಕಷ್ಟು ಫಲವನ್ನು ಕೊಡುತ್ತೆ. ಹಾಗೆಯೇ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ, ದುಷ್ಟಶಕ್ತಿಗಳನ್ನು ಹೊರಹಾಕುತ್ತೆ. ಮನೆಯಲ್ಲಿ ಪಾಸಿಟಿವ್ ಅನ್ನೋದು ನೆಲೆಸುತ್ತೆ. ಹಾಗೂ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ. ಹಾಗಾಗಿ ರಾತ್ರಿಯ ಸಮಯದಲ್ಲಿ, ಅಂದರೆ ರಾತ್ರಿಯ ಸಮಯದಲ್ಲಿ ಪ್ರಶಾಂತತೆಯಿಂದ ಈ ಒಂದು ನಾಣ್ಯದಿಂದ ನೀವು ಸಂಕಲ್ಪನ ಮಾಡ್ಕೊಳ್ಳಿ. ಅಂದರೆ ಸಂಕಲ್ಪನ ಮಾಡಿಕೊಂಡಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಅಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ಮತ್ತು ಸಿದ್ಧಿಶಾಸ್ತ್ರದಲ್ಲೂ ಸಹ ತಿಳಿಸ್ಕೊಟ್ಟಿದ್ದಾರೆ. ಈ ಸಂಕಲ್ಪನ ಮಾಡಿಬಿಟ್ಟು ನೀವು ಊಟ ಮಾಡ್ತೀನಿ, ಈ ಸಂಕಲ್ಪನ ಮಾಡಿಕೊಂಡು ನಾನು ವಾಕಿಂಗ್ ಮಾಡೋಕ್ಕೆ ಹೋಗ್ತೀನಿ ಅಂತೆಲ್ಲ ಹೇಳಬೇಡಿ. ಇದೆಲ್ಲ ಮುಗಿಸಿ, ಅಂದರೆ ನೀವು ಊಟ ಎಲ್ಲ ಮುಗಿಸಿ, ವಾಕಿಂಗ್ ಎಲ್ಲ ಮುಗಿಸಿ, ಇನ್ನೇನು ಮಲ್ಗಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂಥ ಸಮಯದಲ್ಲಿ ಮಾತ್ರ ನೀವು ₹1 ನಾಣ್ಯದಿಂದ ಇಲ್ಲ ₹2 ನಾಣ್ಯದಿಂದ ಈ ಪರಿಹಾರನ ಮಾಡ್ಕೊಳ್ಳಿ. ಮಂಚದ ಕೆಳಗೆ ಇಲ್ಲ ದಿಂಬಿನ ಕೆಳಗೆ ಈ ಪರಿಹಾರವನ್ನು ನೀವು ಮಾಡ್ಕೋಬೋದು. ಅಂದರೆ ಯಾವುದೇ ಕಾರಣಕ್ಕೂ ಸಹ ಬೀಳಿಸುವಂಥದ್ದಾಗಿರ್ಬೋದು, ಚೆಲ್ಲುವಂಥದ್ದಾಗಿರಬಹುದು ಮಾಡುವ ಹಾಗಿಲ್ಲ. ಯಾಕೆ ಅಂತ ಅಂದರೆ, ಇದರ ಜೊತೆಗೆ ನಾವು ನೋಡಿ, ಈ ₹1 ಕಾಯಿನ್ ಇಲ್ಲ ₹2 ಕಾಯಿನ್ ಜೊತೆಗೆ ನಾನಿಲ್ಲಿ ನೀರನ್ನು ಅದು ಗಾಜಿನ ಬಾಟಲ್ನಲ್ಲಿ ನಾವು ತೆಗೆದುಕೊಂಡಿದ್ದೀವಿ. ಹಾಗಾಗಿ ನೋಡಿ, ಒಂದು ಗಾಜಿನ ಒಂದು ಗ್ಲಾಸಾರು ತೊಗೋಬೋದು, ಇಲ್ಲ ಗಾಜಿನ ಒಂದು ಬಾಟಲ್ನಾರು ತೆಗೆದುಕೊಳ್ಳಿ. ಗಾಜು ನಿಮಗೆ ಎಲ್ಲ ಶಾಸ್ತ್ರದಲ್ಲೂ ಗೊತ್ತಿರುವ ಹಾಗೆ ಗಾಜು ಕುಜಕಾರಕ. ಹಾಗಾಗಿ ನಾವಿಲ್ಲಿ ಹಾಗಾಗಿ ಗಾಜಿನ ಗ್ಲಾಸ್ನ ತೆಗೆದುಕೊಂಡು ಇದಕ್ಕೆ ನೀರನ್ನು ಹಾಕಿ, ಅದರಲ್ಲಿ ನೀರು ಹಾಕಿ ಇಟ್ಕೊಳ್ಳಿ. ನೋಡಿ, ಇದಕ್ಕೆ ನೀರು ಹಾಕಿ ಇಟ್ಕೊಂಡಿದ್ದೀಲ್ವ, ಇದೇ ರೀತಿ ಇಟ್ಕೊಳ್ಳಿ. ನೀವು ಇನ್ನೇನು ಮಲಗ್ತಾ ಇದ್ದೀರಾ ಅನ್ನುವಷ್ಟರಲ್ಲಿ ನಿಮ್ಮ ಕಷ್ಟಗಳು, ನಿಮಗೆ ಆಗಿರುವ ತೊಂದರೆಗಳು, ನಿಮಗೆ ಏನು ಆಗಬೇಕು, ನೀವು ನಿಮ್ಮ ಭವಿಷ್ಯದಲ್ಲಿ ಹೇಗಿರಬೇಕು, ಏನು ಸಮಸ್ಯೆ ಇದೆ ನಿಮಗೆ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಾಗಬೇಕು, ನಿಮ್ಮ ಆಕಾಂಕ್ಷೆಗಳೆಲ್ಲವೂ ಸಹ ಈಡೇರಬೇಕು ಅಂತೇಳಿ ನೀವು 7 ಬಾರಿ ಹೇಳಿ.
ಹೇಳ್ಕೊಂಡು ನೀವು ಒಂದು ಸಂಕಲ್ಪನ ಮಾಡ್ಕೋಬೇಕು. ಮಾಡಿಕೊಂಡು ಕೈಯಲ್ಲಿ 1 ರೂಪಾಯಿ ನಾಣ್ಯವನ್ನು ಸಹ ಹಿಡ್ಕೊಂಡು ಕೇಳಿಸುವ ಹಾಗೆ ಹೇಳ್ಕೊಳ್ಬೇಕಾಗುತ್ತೆ. ಅಂದರೆ ಮನಸ್ಸಲ್ಲಿ ನೀವು ಹೇಳ್ಕೊಳಕ್ಕೆ ಹೋಗ್ಬಾರ್ದು, ಬಾಯಿ ಬಿಟ್ಟು, ಈಗ ನಾನು ಮಾತಾಡ್ತಾ ಇದ್ದೀವಲ್ಲ ಬಾಯಿ ಬಿಟ್ಟು, ಇದೇ ಪ್ರಕಾರದಲ್ಲಿ ಬಾಯಿ ಬಿಟ್ಟು ನೀವು ಹೇಳ್ಕೊಂಡು ಪ್ರತಿಯೊಂದು ನಿಮ್ಮ ಕಷ್ಟಗಳೇನಿದೆ, ನಿಮ್ಮ ಆಸೆಗಳೇನಿದೆ, ನಿಮ್ಮ ಕೋರಿಕೆಗಳೇನಿದೆ ಎಲ್ಲವನ್ನು ಸಹ ಹೇಳ್ಕೊಂಡು ನೀವು 1 ರೂಪಾಯಿ ಕಾಯಿನ ಕೈಯಲ್ಲಿ ಇಟ್ಕೊಂಡು ನೀವು ಈ ರೀತಿ ಮುಷ್ಟಿಯಲ್ಲಿ ಇಟ್ಕೊಂಡು ನೀವು ಎಲ್ಲವನ್ನು ಹೇಳ್ಕೊಂಡು ನೀವು ನಂತರ ಕೇಳಿಕೊಂಡು 1 ರೂಪಾಯಿ ಕಾಯಿನ ಹಾಕಬೇಕು. ಅಂದರೆ ನೋಡಿ 1 ರೂಪಾಯಿ ಕಾಯಿನ್ ಒಳಗಡೆ ನೀವು ಇಲ್ಲಿ ಈ ರೀತಿ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ನೀವು ನಂತರ ತಲೆದಿಂಬಿನ ಮೇಲೆ, ನಮಗೆ ತಲೆದಿಂಬಿನ ಮೇಲೆ ಇಟ್ಕೋತಾ ಇದ್ದೀನಿ ಅಂತಂದರೆ ನಿಮ್ಮ ತಲೆದಿಂಬ ಹತ್ರ ಹಿಂಗೆ ಕೈ ಎತ್ತಿದಾಗ ಅಲ್ಲಾಡಬಾರ್ದು, ಚೆಲ್ಲಬಾರ್ದು. ಹಾಗೆ ನೋಡಿಕೊಂಡು ಇದನ್ನ ಇಟ್ಕೊಳ್ಳಿ. ಈ ಗ್ಲಾಸ್ನ ಇಟ್ಕೊಳ್ಬೇಕು. ದಿನದಿಂದ ದಿನಕ್ಕೆ, ಇಲ್ಲ ಮಂಚದ ಮೇಲೆ ಮಲಗ್ತಾ ಇದ್ದೀವಿ ಅಂತಂದರೆ ನೀವು ಮಂಚದ ಅಡಿಯಲ್ಲಿ ಇಟ್ಕೊಳ್ಳಿ. ಅಂದರೆ ಮಂಚದ ಮೇಲೆ ಮಲಗ್ತಿದ್ರೆ ಮಂಚದ ಅಡಿಯಲ್ಲಿ ನೀವು ನಿಮಗೆ ಕಾಲಿಗೆ ಕೈಗೆ ತಾಗದೇ ಇರುವಂಥ ರೀತಿಯಲ್ಲಿ ನೀವು ಮಧ್ಯದ ಭಾಗಕ್ಕೆ, ಅಂದರೆ ತಲೆ ಇಟ್ಟಿರ್ತೀರಲ್ವ, ತಲೆಯ ಮುಂಭಾಗಕ್ಕೆ ನೀವು ಅಂದರೆ ಮಂಚದ ಕೆಳಗಡೆ ತಲೆಯ ಮುಂಭಾಗಕ್ಕೆ ನೀವು ಇಡಬೇಕಾಗುತ್ತೆ. ಇದನ್ನ ಇಟ್ಕೊಂಡು ನೀವು ದಿನದಿಂದ ದಿನಕ್ಕೆ ನಿಮ್ಮ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ಇಟ್ಕೊಳ್ಳಿ. ದಿನದಿಂದ ದಿನಕ್ಕೆ ನಿಮ್ಮ ಕಷ್ಟಗಳು ದೂರವಾಗುತ್ತಾ ಹೋಗುತ್ತೆ. ಇದನ್ನು 2 ರಿಂದ 3 ಬಾರಿ ನೀವು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದರ ರಿಸಲ್ಟು ಯಾವ ರೀತಿ ನಿಮಗೆ ಪ್ರತಿಫಲ ಕೊಡುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ. ತುಂಬ ಜನ ಇದನ್ನ ಆಗಾಗ ಮಾಡ್ಕೊತಾನೇ ಇರ್ತಾರೆ. ನಿಮ್ಮ ಜೀವನದಲ್ಲಿ ಸದಾ ಹಣಕಾಸಿನ ಅಭಿವೃದ್ಧಿನ ಆಗ್ತಾ ಹೋಗುತ್ತೆ. ಈ ನೀರನ್ನು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಹಸಿರು ಗಿಡಕ್ಕೆ ಚೆಲ್ಬಿಡಿ. ಇಲ್ಲ ತುಳಸಿ ಗಿಡ ಏನಾದರೂ ಇದ್ದರೆ ನಿಮ್ಮ ಮನೇಲಿ ತುಳಸಿ ಗಿಡಕ್ಕೆ ಚೆಲ್ಲಿ. ತುಳಸಿ ಗಿಡಕ್ಕೆ ಚೆಲ್ಲೋದ್ರಿಂದ ನಿಮಗೆ ಸಾಕಷ್ಟು ಫಲ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಳಸಿ ಗಿಡನ ನಾವು ಮಾತೆಯ ಮಹಾಲಕ್ಷ್ಮಿಯ ಸ್ವರೂಪ ಅಂತೇಳಿ ನಾವು ಕರಿತೀವಿ ಅಲ್ವಾ. ಹಾಗಾಗಿ ನೀವು ತುಳಸಿ ಗಿಡಕ್ಕೆ ನೀವು ಚೆಲ್ಬೋದು. ತುಳಸಿ ಗಿಡ ಇಲ್ಲ ಅಂತ ಅನ್ನೋರು ಬೇಕಾದ್ರೆ ನೀವು ಹಸಿರು ಗಿಡಕ್ಕೆ ಚೆಲ್ಕೋಬೋದು. ನೋಡಿ, ಚೆಲ್ಕೊಳ್ಳಿ. ಇದರಿಂದ ನೀವು ಸಾಕಷ್ಟು ಒಳ್ಳೆಯ ಬದಲಾವಣೆಗಳನ್ನ ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ತುಳಸಿ ಗಿಡ ಇಲ್ಲ ಅಂತ ಅಂದರೆ ಯಾವುದಾದ್ರೂ ಒಂದು ಹಸಿರು ಗಿಡಕ್ಕೆ ಚೆಲ್ಬಿಡಿ. ನೋಡಿ, ಈ ರೀತಿ ಮಾಡಿ 1 ರೂಪಾಯಿ ನಾಣ್ಯನ ನಂತರ ನೀವು ಇದ್ರ ಒಳಗಡೆ ಹಾಕಿರ್ತೀರಲ್ವ 1 ರೂಪಾಯಿ ಮತ್ತು 2 ರೂಪಾಯಿ ಕಾಯಿನ್ನ, ಇದನ್ನ ತೆಗೆದುಕೊಂಡು ನೀವು ನಿಮ್ಮ ಪರ್ಸ್ನಲ್ಲಾದರೂ ಇಟ್ಕೊಳ್ಳಿ. ಇಲ್ಲ ನಿಮ್ಮ ವ್ಯಾಂಟಿ ಬ್ಯಾಗಲ್ಲಾದರೂ ಇಟ್ಕೊಂಡು ಒಂದು 10 ರೂಪಾಯಿನೋ 20 ರೂಪಾಯಿ ನೋಟು ಇದ್ರ ಜೊತೆ ಇಟ್ಕೋಬೇಕಾಗುತ್ತೆ. ಅಂದರೆ ಈ ಒಂದು ಕಾಯಿನ್ ಜೊತೆ 10 ರೂಪಾಯಿನೋ 20 ರೂಪಾಯಿನೋ ಇಲ್ಲ 50 ರೂಪಾಯಿನೋ 100 ರೂಪಾಯಿನೋ ನೋಟ್ಗಳನ್ನ ಇಟ್ಕೊಳ್ಳಿ. ಯಾಕೆ ಅಂತಂದರೆ ಇದು ನೀವು ಆ ರೀತಿ ಜೊತೆಯಲ್ಲಿ ಇಟ್ಕೊಳ್ಳೋದ್ರಿಂದ ಅದು ಹಣನ ವೃದ್ಧಿಸುತ್ತೆ. ಹಾಗಾಗಿ ಇಲ್ಲ ಇದನ್ನ ನೀವೇನಾದರೂ ಅಕಸ್ಮಾತ್ ಬೇಡ ಅಂತ ಅನ್ನೋದಾದರೆ ಇದನ್ನ ನೀವು ಭಿಕ್ಷುಕರಿಗೂ ಸಹ ನೀವು ದಾನ ಮಾಡ್ಕೋಬೋದು. 20 ಜೊತೆ ಇಲ್ಲ 1 ರೂಪಾಯಿ ಜೊತೆ ಸೇರಿಸಿ ನೀವು ಯಾವಾಗಲೂ ನೀವು ಭಿಕ್ಷುಕರಿಗೆ, ಅಂದರೆ ಇದನ್ನ ನೀವು ಭಿಕ್ಷುಕರಿಗೂ ದಾನ ಮಾಡ್ಬೋದು. ಇಲ್ಲ ಅಕಸ್ಮಾತ್ ಏನಾದರೂ ನಿಮಗೇನಾದರೂ ದಾನ ಮಾಡಬೇಕು ಅಂತ ಏನಾದರೂ ನಿಮಗೆ ಅನಿಸಿದರೆ ಈ 1 ರೂಪಾಯಿ 2 ರೂಪಾಯಿ ಕಾಯಿನ್ ಹಾಕಿರ್ತೀರಲ್ವ, ಆ ಕಾಯಿನ್ ಜೊತೆಗೆ ನೀವು ಒಂದು 30 ರೂಪಾಯಿನೋ ಇಲ್ಲ ಒಂದು 50 ರೂಪಾಯಿಗೋ ಒಂದು ಊಟನಾದ್ರು ತೆಗೆದುಕೊಂಡು ನೀವು ಆ ಒಂದು ಊಟನ ನೀವು ಭಿಕ್ಷುಕರಿಗೆ ಕೊಡಿ. ಇದರಿಂದ ನಿಮ್ಮ ಕರ್ಮ ಫಲಗಳು ಸಹ ದೂರವಾಗುತ್ತೆ. ಇದರಿಂದ ಒಂದು ಒಳ್ಳೆಯ ಫಲ ನಿಮಗೆ ಸಿಗುತ್ತೆ. ದಿನದಿಂದ ದಿನಕ್ಕೆ ಒಳ್ಳೆಯ ಫಲನ ನೀವು ಕಾಣ್ತೀರಾ ಅಂತಲೇ ಹೇಳ್ಬೋದು. ಜೀವನದಲ್ಲಿ ಎಲ್ಲದರಲ್ಲೂ ನೀವು ಪ್ರಗತಿ ಕಾಣ್ತಾ ಹೋಗ್ತೀರಾ ಅಂತಲೇ ಹೇಳ್ಬೋದು. ಅಂತಹ ಒಂದು ಅದ್ಭುತವಾದಂತಹ ಒಂದು ಪರಿಹಾರ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ನೋಡಿ, ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತಹ ಪರಿಹಾರ. ಇದಕ್ಕೆ ಬೇಕಾಗಿರುವುದು 1 ರೂಪಾಯಿ ಕಾಯಿನ್ 2 ರೂಪಾಯಿ ಕಾಯಿನು ಮತ್ತು ನೋಡಿ ಇಲ್ಲಿ ನಾನು ನಿಮಗೆ ಒಂದು ಗಾಜಿನ ಒಂದು ಬಾಟಲ್ ಇಲ್ಲ ಒಂದು ಗಾಜಿನ ಗ್ಲಾಸ್, ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇದನ್ನು ಹೇಳ್ಕೊಟ್ಟಂತಹ ಈ ಒಂದು ಪರಿಹಾರನ ನೀವು ಸಂಕಲ್ಪದ ರೀತಿಯಲ್ಲಿ ನೀವು ತಿಳ್ಕೊಂಡು, ನೀವು ಅಂದರೆ ನಾನು ಹೇಳ್ಕೊಟ್ಟಿದ್ದ ಪ್ರಕಾರದಲ್ಲಿ ತಿಳ್ಕೊಂಡು ಸಂಕಲ್ಪದ ರೀತಿಯಲ್ಲಿ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಶುಭ ಫಲನೇ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ನೋಡಿ, ಈ 1 ರೂಪಾಯಿಯಿಂದ ಮಾಡ್ಕೊಳ್ಳುವಂತಹ ಇದೊಂದು ಚಿಕ್ಕ ಪರಿಹಾರ ನಿಮ್ಮ ಜೀವನದಲ್ಲಿ ಎಲ್ಲದರಲ್ಲೂ ನಿಮಗೆ ಯಶಸ್ಸು, ಏಳಿಗೆ, ಪ್ರಗತಿನ ನಿಮಗೆ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ತನಕ ನೋಡಿ ಫ್ರೆಂಡ್ಸ್. ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನಲ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂತ ತನಕ ನೋಡ್ತಾರೋ ಅಂಥ ವಿಜೇತಶಾಲಿನ ಗುರುತಿಸಿ ಅವರಿಗೆ ಲಕ್ಕಿ ಡ್ರಾ ಮುಖಾಂತರವಾಗಿ ಅವರಿಗೆ 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಐಫೈ ಮೊಬೈಲ್ನ ಸಹ ಗಿಫ್ಟ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ದರೆ ಈ ಒಂದು ಗಿಫ್ಟ್ನ ನೀವೇ ಸ್ವೀಕರಿಸಿ. ಓಕೆ ಫ್ರೆಂಡ್ಸ್, ಹಾಗಾದರೆ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ
ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ನನಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಆದರೂ ಸಹ ನಾನು ಆದಷ್ಟು ನಿಮ್ಮೆಲ್ಲರಿಗೋಸ್ಕರ ಪ್ರತಿನಿತ್ಯ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಂತ ಹೇಳಿ ನಮ್ಮ ವೀಡಿಯೋನ ದಯವಿಟ್ಟು ನೋಡದೆ ನಿಲ್ಸಕ್ಕೆ ಹೋಗ್ಬೇಡಿ. ದಯವಿಟ್ಟು ವೀಡಿಯೋಸ್ನ ನೋಡಿ ಎಂಕರೇಜ್ ಕೊಡಂದರೆ ನಮ್ಮ ಚಾನಲ್ಗೆ ಎಂಕರೇಜ್ ಕೊಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದೇ ರೀತಿ ಇರುವಂಥ ಮೇನಾಗಿ ನಿಮ್ಮೆಲ್ಲರಿಗಿದು ವರ್ಕೌಟ್ ಆಗಬೇಕು. ವರ್ಕೌಟ್ ಆಗುವಂಥ ಒಂದು ಒಳ್ಳೆಯ ವೀಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.